MK ನ್ಯೂಸ್ 9 NTV ಕನ್ನಡಗೆ ಸ್ವಾಗತ. ಇಂದು ಹುಬ್ಬಳ್ಳಿ ಸವಾಯಿ ಗಂಧರ್ವ ಸಭಾಭವನದಲ್ಲಿ ವಂಚನೆ ಸಂತ್ರಸ್ತ ಕುಟುಂಬ ಸಂಘಟನೆ ಪೂರ್ವಭಾವಿ ಸಭೆ ಇವತ್ತು ಜರುಗಿತು. ಸಭೆಯಲ್ಲಿ ಎಲ್ಲ ಗ್ರಾಹಕರು ಹಾಗೂ ಪ್ರತಿನಿಧಿಗಳು ಹಲವಾರು ವಿಮಾ ಕಂಪನಿಗಳಿಂದ ವಂಚಿತರಾಗಿದ್ದ ಬಹಳ ಕಷ್ಟದಿಂದ ನಮ್ಮ ಜೀವನ ಸಾಗಿಸುತ್ತಿದ್ದು, ನಮ್ಮ ಹಣ ನಮ್ಮ ಹಕ್ಕು, ದಯಮಾಡಿ ಹಣ ಕೊಡಿಸಿ ನಮ್ಮ ಪ್ರಾಣ ಉಳಿಸಿ ಎಂದು ನಮ್ಮ ವಾಹಿನಿಯ ಮುಖಾಂತರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಎಲ್ಲ ಗ್ರಾಹಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಭೆಯಲ್ಲಿ ಎಲ್ಲ ರಾಜ್ಯ, ಜಿಲ್ಲಾ ಹಾಗೂ ತಾಲೂಕಾ ಗ್ರಾಹಕರು ಪ್ರತಿನಿಧಿಗಳು ಭಾಗವಹಿಸಿದರು. ವರದಿ ನಿರಂಜನ್ ಶಿರೂರ್, MK ನ್ಯೂಸ್ 9 NTV ಕನ್ನಡ. ನಾವು ವಿಜಯನಗರದಿಂದ ಊರಿನಲ್ಲಿಂದ ಆದಾಯ ಪಡೆಯಲು ಕೂಡ ನಾವು ಇಂಥ ಒಂದು ಎಲ್ಲಿ ಸಂಘಟನೆಗಳು ಎಲ್ಲಿ ಹೋರಾಟಗಳು ಹುಬ್ಬಳ್ಳಿ ಅಂದರು, ಡೆಲ್ಲಿ ಅಂದರು, ಬೆಂಗಳೂರು ಅಂದರು, ಕರ್ನೂಲು ಅಂದರು, ಹೈದರಾಬಾದ್ ಅಂದರು ಕೂಡ ಪ್ರತಿ ರ್ಯಾಲಿಗೆ ಹೋಗಿ ಅದಕ್ಕಿಂತ 100ರಷ್ಟು ಕಳ್ಕೊಂಡ್ಬಿಟ್ಟಿದ್ದೀವಿ. ಸೊ ಇದರಿಂದ ಏನಾಗ್ತದೆ ಅಂದ್ರೆ ಮುಗ್ಧ ಜನರ ಮೇಲೆ ಬಹಳ ಅಡ್ಡಪರಿಣಾಮ ಬೀರು. ಇವತ್ತಿಗೂ ಕೂಡ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಿಲೇಷನ್ ಮೇಲೆ ನಾವು ಕಟ್ಟಿರೋದ್ರಿಂದ ಯಾವುದೇ ಒಂದು ಕಾರ್ಯಕ್ರಮಗಳು ಕೂಡ ನಾವು ಅಟೆಂಡ್ ಆಗ್ತಾ ಇದೆ. ಇದು ನಮ್ಮದೇ ಪರಿಸ್ಥಿತಿ ಆಗಿ ನಾವು ಎಲ್ಲಿ ಇನ್ನೇನು ಮುಗಿದೋದ್ವಿ ಅನ್ನೋ ಒಂದು ಪರಿಸ್ಥಿತಿ ಇದ್ದಾಗ ನಮಗೆ ಮತ್ತೆ ಇರೋ ಒಂದು ಸನ್ಮಾನ ತೋರಿಸಿದ್ದು DPGP ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಇಷ್ಟೊಂದು ನೆರವು ನೋಡಿದ್ರೆ ನಮಗೆ ಮತ್ತೆ ಬಲ ಬಂದಿದೆ. ಈ ಬಲಕ್ಕೆ ಮತ್ತೊಂದು ಬಲ ನಾನು ನಿಜವಾಗಿ